ಕರ್ನಾಟಕದಲ್ಲಿ ಮತ್ತೆ ಒಂದು ಬಸ್ ಆಕ್ಸಿಡೆಂಟ್. ಅದೃಷ್ಟ ಏನಂದ್ರೆ 45 ಮಕ್ಕಳ ಬಸ್ ಈ ಆಕ್ಸಿಡೆಂಟ್ ಇಂದ ಬಚಾವಾಗುತ್ತೆ. ಆದರೆ ಆ ಬಸ್ ಮತ್ತು ಆ ಟ್ರಕ್ ಆಕ್ಸಿಡೆಂಟ್ ಇಂದ ಸ್ವಲ್ಪ ಜನ ಸಾವನ್ನಪ್ತಾರೆ. ಡಿಸೆಂಬರ್ 25, 2025 ಪ್ರಪಂಚ ಪೂರ್ತಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಇತ್ತು. ತುಂಬಾ ಜನ ಎಂಪ್ಲಾಯ್ಸ್, ಸ್ಟೂಡೆಂಟ್ಸ್, ಫ್ಯಾಮಿಲಿಗಳು ಈ ಲಾಂಗ್ ವೀಕೆಂಡ್ ಎಂಜಾಯ್ ಮಾಡೋಣ ಅಂತ ತುಂಬಾನೇ ಪ್ಲಾನ್ ಹಾಕೊಂಡಿದ್ರು. ಹಬ್ಬದ ದಿನ ಅಲ್ವಾ, ಸ್ವಂತ ಊರಿಗೆ ಹೋಗೋದು, ಹಾಗೆ ಫ್ಯಾಮಿಲಿ ಮೆಂಬರ್ ಎಲ್ಲ ಸಿಗ್ತಾರೆ ಅನ್ನೋ ಖುಷಿ ಸಾರಥಿ ಬೆಂಗಳೂರಿನ ಹೈವೇಲಿ ಹೋಗ್ತಿದ್ದ ಪ್ರತಿ ವಾಹನದಲ್ಲೂ ಈ ಎಮೋಷನ್ ಇರ್ಬೇಕು. ಹಬ್ಬ ಅಲ್ವಾ, ಹೀಗೆ ಆನಂದವಾಗಿ ಸ್ಟಾರ್ಟ್ ಆದ ಒಂದು ಪ್ರಯಾಣ ಸ್ವಲ್ಪ ಸಮಯದಲ್ಲಿಯೇ ಎಂದೂ ಮರೆಯಲಾಗದ ಒಂದು ಕೆಟ್ಟ ಕನಸಾಗಿ ಬದಲಾಗಿ ಬಿಡ್ತು. ಸರಿಯಾಗಿ ಅರ್ಧರಾತ್ರಿ ಮುಗಿದ ಸಮಯ. ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ಆದರೆ ಒಂದು ಲಾರಿ ರೂಪದಲ್ಲಿದ್ದ ಸಾವು ಎದುರಾಗಿ ಬರುತ್ತಿದೆ ಎಂದು ಆ ಬಸ್ಸಲ್ಲಿದ್ದ 33 ಜನರಿಗೆ ಯಾರು ಊಹೆ ಸಹ ಮಾಡಿರಲಿಲ್ಲ. ಕೇವಲ ಒಂದೇ ಒಂದು ಕ್ಷಣ ಏನೋ ಗುದ್ದಿದ ಸೌಂಡ್. ಹಿಂದೆನೆ ಆಕಾಶದೆತ್ತರ ಬೆಂಕಿ. ನಿದ್ರೆಯಲ್ಲಿದ್ದ ಸ್ವಲ್ಪ ಜನ ಅಲ್ಲೇ ಸುಟ್ಟು ಕರುಕಲಾಗಿ ಹೋದರು. ಕಣ್ಣು ಬಿಡುವಷ್ಟರಲ್ಲಿ ಪ್ರಾಣ ಗಾಳಿಯಲ್ಲಿ ವಿಲೀನವಾಗಿ ಹೋಗಿತ್ತು. ಇದೇನೋ ಸಿನಿಮಾ ಸೀನ್ ಅಲ್ಲ. ಇವತ್ತಿನ ಬೆಳಗಿನ ಜಾವ ಕರ್ನಾಟಕದ ಚಿತ್ರದುರ್ಗ ಹೈವೇ ಮೇಲೆ ನಡೆದ ಒಂದು ಕಹಿ ಘಟನೆ. ಒಂದು ಲಕ್ಸುರಿ ಸ್ಲೀಪರ್ ಬಸ್ ಹಾಗೂ ಒಂದು ಹೆವಿ ಕಂಟೈನರ್ ಲಾರಿ. ಇನ್ನ 11 ಜನರ ಅಮಾಯಕರ ಪ್ರಾಣ. ಅಲ್ಲಿ ಏನ್ ನಡೀತು ಅಂತ ದೊಡ್ಡ ಹೈವೇ ಮೇಲೆ ಡಿವೈಡ್ ಇದ್ರೂ ಕೂಡ ಲಾರಿ ಬಂದು ಬಸ್ನ ಹೆಂಗ್ ಗುದ್ದಿತು? ಡೀಸೆಲ್ ಟ್ಯಾಂಕ್ ಹೊಡ್ಕೊಂಡ್ರೆ ಬೆಂಕಿ ಬರುತ್ತೆ, ಬಟ್ ಆದರೆ ಬಾಂಬ್ ಬ್ಲಾಸ್ಟ್ ಆಗೋ ಥರ ಬಸ್ಸು ಹೆಂಗೆ ಪೂರ್ತಿ ಉದ್ದೋಯ್ತು? ಇದರಿಂದ ಇರೋ ನಿಜವಾದ ಕಾರಣ ಏನು? ಮನುಷ್ಯನ ತಪ್ಪ, ಇಲ್ಲ ಡಿವೈಡರ್ ಡಿಸೈನಿಂಗ್ ಒಳಗೆ ಏನಾರು ಫೇಲ್ಯೂರ್ ಇತ್ತ? ಈ ವಿಡಿಯೋದಲ್ಲಿ ರಾತ್ರಿ ನಡೆದ ಘಟನೆನ ಒಂದೊಂದು ನಿಮಿಷನೂ ಏನು ನಡೀತು ಅನ್ನೋದನ್ನ ರೀಕ್ರಿಯೇಟ್ ಮಾಡೋಣ. ಅದಕ್ಕೂ ಮುಂದಾಗಿ ಒಂದು ಮಾತು, ಈ ವಿಡಿಯೋದಲ್ಲಿ ಆಕ್ಸಿಡೆಂಟ್ ಬಗ್ಗೆ ಅಷ್ಟೇ ಅಲ್ಲ, ಡ್ರೈವರ್ ನಿದ್ದೆ ಮತ್ತಲ್ಲಿರೋ ಸ್ಲೀಪ್ ಸೈನ್ಸ್ ಬಗ್ಗೆ, ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್ ಆಗೋದ್ರಿಂದ ಇರೋ ಫಿಸಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಕತೆ ಸ್ಟಾರ್ಟ್ ಆಗೋದು ಬೆಂಗಳೂರಲ್ಲೇ. ಸೀಬರ್ಡ್ ಕೋಚ್ ಅನ್ನೋ ಲಕ್ಸುರಿ ಬಸ್ ತನ್ನ ಜರ್ನಿನ ಸ್ಟಾರ್ಟ್ ಮಾಡುತ್ತೆ. ಡೆಸ್ಟಿನೇಷನ್ ಬಂದು ಗೋಕರ್ಣ. ಬೆಂಗಳೂರಿಂದ ಗೋಕರ್ಣ ಅಂದರೆ ಒಂದು 500 ಕಿಲೋಮೀಟರ್ ಡೆಸ್ಟಿನೇಷನ್ ಇರುತ್ತೆ. ಬಸ್ಸಲ್ಲಿ ಡ್ರೈವರು ಸೇರಿಸಿ 33 ಜನ. ಅದರಲ್ಲಿ ತುಂಬ ಜನ ಕ್ರಿಸ್ಮಸ್ ಹಾಲಿಡೇಗೆ ಅಂತಲೇ ಬರ್ತಿದ್ದರು. ಅವಾಗಲೇ ಹೇಳಿನಲ್ಲ, ಹೈವೇ ಮೇಲೆ ಟ್ರಾಫಿಕ್ಕು ಕಮ್ಮಿ ಇದೆ. ಬಸ್ಸು ಮ್ಯಾಕ್ಸಿಮಮ್ 70ರಿಂದ 80 ಕಿಲೋಮೀಟ್ರು ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಿತ್ತು. ನ್ಯಾಷನಲ್ ಹೈವೇ NH48. ಇದು ಪುಣೆ ಬೆಂಗಳೂರು ಸೇರಿಸೋ ಒಂದು ಮುಖ್ಯ ನ್ಯಾಷನಲ್ ರೋಡ್. ಸಾಧಾರಣವಾಗಿ ಈ ರೋಡು ಸೇಫ್ ಆಗೇ ಇರುತ್ತೆ. ಈ ಹೈವೇ ಲೈನ್ಸ್ ಮಾರ್ಕ್ ಎಲ್ಲ ಪರ್ಫೆಕ್ಟ್ ಆಗೇ ಇರುತ್ತೆ. ಆದ್ರಿಂದ ಡ್ರೈವರ್ಗಳು ಈ ರೋಡ್ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಡ್ರೈವಿಂಗ್ ಮಾಡ್ತಾರೆ. ಟೈಮು ಅರ್ಧರಾತ್ರಿ ದಾಟಿ 2 ಗಂಟೆ ಬಂದಿತ್ತು. ಬಸ್ಸು ಚಿತ್ರದುರ್ಗ ಹತ್ರ ಇರೋ ಹತ್ರ ತಲುಪಿತ್ತು. ಅಷ್ಟೊತ್ತಿಗೆ ಬಸ್ಸಲ್ಲಿದ್ದ ಪ್ಯಾಸೆಂಜರ್ ಎಲ್ಲ ಗಾಢ ನಿದ್ರೆಯಲ್ಲಿದ್ದರು. ಈಚೆ ಏನು ನಡೀತಿದೆ ಅಂತಲೂ ಗೊತ್ತಿಲ್ಲ. ಸರಿಯಾಗಿ ಅದೇ ಟೈಮಲ್ಲಿ ಆಪೋಸಿಟ್ ಡೈರೆಕ್ಷನ್ ಅಂದರೆ ಡಿವೈಡರಿಂದ ಆ ಕಡೆ ಹಿರಿಯೂರು ಕಡೆಯಿಂದ ಬೆಂಗಳೂರು ಕಡೆ ಹೋಗ್ತಿದ್ದ ಒಂದು ದೊಡ್ಡ ಲಾರಿ, ಕಂಟೈನರ್ ಲಾರಿ ಆ ಕಡೆಯಿಂದ ಬರ್ತಿರುತ್ತೆ. ಅವಾಗ ಏನಾಯಿತು? ಈ ಘಟನೆ ಹೆಂಗೆ ನಡೀತು ಅಂತ ಹೇಳೋಕೆ ಒಬ್ಬ ವಿಟ್ನೆಸ್ ಇದ್ದಾರೆ. ಅವರೇ ಸಚಿನ್. ಆ ಸಚಿನ್ನೇ ಪ್ರತ್ಯಕ್ಷ ಸಾಕ್ಷಿ. ಅಲ್ಲೇನು ನಡೀತು ಅನ್ನೋದನ್ನ ತನ್ನ ಕಣ್ಣಾರೆ ನೋಡಿದವರಲ್ಲಿ. ಸಚಿನ್ ಕೂಡ ಅದೇ ಹೈವೇ ಮೇಲೆ ತನ್ನ ಗಾಡಿಯಲ್ಲಿ ಹೋಗ್ತಾ ಇದ್ರಂತೆ. ಈ ಇನ್ಸಿಡೆಂಟ್ ನಡೆಯೋಕ್ಕೂ ಸ್ವಲ್ಪ ಮುಂಚೆ ಈ ಸೀಬರ್ಡ್ ಅನ್ನೋ ಬಸ್ಸು ಇವ್ರನ್ನ ಓವರ್ಟೇಕ್ ಮಾಡುತ್ತಂತೆ. ಬಸ್ಸು ಸ್ಟಡಿಯಾಗಿ ಕಂಟ್ರೋಲ್ ಸ್ಪೀಡಲ್ಲೇ ಹೋಗ್ತಿತ್ತಂತೆ. ಎಲ್ಲ ನಾರ್ಮಲ್ ಆಗೇ ಇತ್ತು. ಇವರು ಬಸ್ಸಿಂದ ಸ್ವಲ್ಪ ದೂರ ಹಿಂದೆ ಬರ್ತಿದ್ರಂತೆ. ಹೈವೇ ಆಪೋಸಿಟ್ ಕಡೆ ಕಂಟೈನರ್ ಲಾರಿ ಅಂದರೆ ಅದರ ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣ್ತಿತ್ತು. ಅಂದರೆ ಅದು ಕಂಟ್ರೋಲ್ ಆಗಿ ಇರಲಿಲ್ಲ ಆ ಲಾರಿ. ನಾರ್ಮಲ್ ಆಗಿ ಡಿವೈಡರ್ ಪಕ್ಕ ಹೋಗೋ ವಾಹನಗಳು ಸ್ಟ್ರೈಟ್ ಆಗಿ ಹೋಗ್ತಿರುತ್ತೆ. ಆದರೆ ಈ ಲಾರಿ ಒಂದೇ ಸಾರಿ ರೈಟ್ ಸೈಡ್ ಅಂದರೆ ಡಿವೈಡರ್ ಕಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೈವೇ ಮೇಲೆ 80ರಿಂದ 90 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿರೋ ಒಂದು ಹೆವಿ ಲಾರಿ ಡೈರೆಕ್ಷನ್ ಚೇಂಜ್ ಮಾಡಿಕೊಂಡ್ರೆ ಅದನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಸಚಿನ್ ಕಣ್ಮುಂದೆನೇ ಆ ಲಾರಿ ಒಂದೇ ಕ್ಷಣದಲ್ಲೇ ಕಂಟ್ರೋಲ್ ತಪ್ಪುತ್ತೆ. ಇಲ್ಲೇ ಫಿಸಿಕ್ಸ್ ಆಫ್ ಮೊಮೆಂಟಮ್ ಅನ್ನೋ ಕಾನ್ಸೆಪ್ಟು ನಮ್ಮ ಮುಂದೆ ಬರುತ್ತೆ. ಒಂದು 500ರಿಂದ 600 ಟನ್ ಇರೋ ಲಾರಿ ಸ್ಪೀಡಾಗಿ ಬರುವಾಗ ಅದರ ಎನರ್ಜಿ ನಾವು ಊಹೆನೂ ಮಾಡೋಕ್ಕಾಗಲ್ಲ, ಅಷ್ಟಿರುತ್ತೆ. ಆ ಫೋರ್ಸ ಬಂದು ಗುದ್ದಿರೆ ಕಾಂಕ್ರೀಟ್ ಡಿವೈಡರ್ ಕೂಡ ಸಣ್ಣ ಪೇಪರ್ ಚಿಂಜಿ ಥರ ಆರೋಗುತ್ತೆ. ಇಲ್ಲೂ ಕೂಡ ಅದೇ ಆಗಿದ್ದು. ಆ ಲಾರಿ ಡ್ರೈವರು ನಿದ್ದೆ ಮತ್ತಲ್ಲಿರ್ಬೋದು, ಇಲ್ಲ ಓವರ್ ಸ್ಪೀಡಲ್ಲಿ ಬರ್ತಾ ಇದ್ದು ಕಂಟ್ರೋಲ್ ಮಾಡೋಕ್ಕಾಗದಲ್ಲೇ ಇರ್ಬೋದು, ಇಲ್ಲ ಎಣ್ಣೆ ಮೇಲಿರ್ಬೋದು. ಲಾರಿ ನೇರವಾಗಿ ಡಿವೈಡರ್ನ ಗುದ್ದಿತ್ತು. ಆ ಗುದ್ದಿ ಸ್ಪೀಡ್ಗೆ ಡಿವೈಡರು ಚೂರಾಗಿತ್ತು. ಗಾಳಿಯ ಲಾರಿ ಡೈರೆಕ್ಟಾಗಿ ಬಂದು ಆ ಸೀಬರ್ಡ್ ಬಸ್ ಮೇಲೆ ಲ್ಯಾಂಡ್ ಆಗಿತ್ತು. ದ ಕೊಲಿಷನ್ ಪಾಯಿಂಟ್, ವೈ ಇಟ್ ಬಿಕಮ್ ಎನ್ ಇನ್ಫರಾನ್. ಇಲ್ಲಿ ನಾವು ಟೆಕ್ನಿಕಲ್ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು.
ಹೈವೇ ಮೇಲೆ ತುಂಬಾ ಆಕ್ಸಿಡೆಂಟ್ ಆಗ್ತಿರ್ತವೆ, ಬಸ್ಸು ಲಾರಿ ಗುದ್ಕೊಂತಾನೆ ಇರ್ತವೆ. ಆದರೆ ಪ್ರತಿ ಸಾರಿನೂ ಬೆಂಕಿ ಬರಲ್ಲ, ಕೇವಲ ವಾಹನಗಳು ಡ್ಯಾಮೇಜ್ ಆಗಿ ನುಜ್ಜಾಗಿರ್ತವೆ. ಆದರೆ ಈ ಆಕ್ಸಿಡೆಂಟಲ್ಲಿ ಮಾತ್ರ ಗುದ್ದಿದ ತಕ್ಷಣ ಫೈರ್ ಬಾಲ್ ಆಗಿ ಬದಲಾಗುತ್ತದು. ಇದು ಕೂತ್ರ ಪಾಯಿಂಟ್ ಆಫ್ ಇಂಪ್ಯಾಕ್ಟ್. ಲಾರಿ ಡಿವೈಡರ್ನ ದಾಟಿ ಹಿಟ್ ಮಾಡಿದ ಪ್ಲೇಸು ಬಸ್ನ ಮುಂದಿನ ಭಾಗನೂ ಅಲ್ಲ, ಹಿಂದಿನ ಭಾಗನೂ ಅಲ್ಲ. ಅದು ಡೈರೆಕ್ಟಾಗಿ ಡೀಸೆಲ್ ಟ್ಯಾಂಕ್ ಇದ್ದ ಆ ಪ್ಲೇಸ್ ಮೇಲೆ ಹಿಟ್ ಮಾಡುತ್ತೆ. ಸೈನ್ಸ್ ಪ್ರಕಾರ ಡೀಸೆಲ್ಲು ಪೆಟ್ರೋಲ್ ಥರ ಬೇಗ ಉರಿಯಲ್ಲ. ನೀವು ನೆಲದ ಮೇಲೆ ಡೀಸೆಲ್ ಹಾಕಿ ಬೆಂಕಿ ಹಚ್ಚಿ ನೋಡಿ, ಅದು ಹಿಂದೆನೇ ಹತ್ಕೊಳ್ಳಲ್ಲ. ಆದರೆ ಇಲ್ಲಿ ನಡೆದಿದ್ದೇ ಬೇರೆ. ಇದನ್ನೇ ಆಟೋಮೈಸೇಷನ್ ಆಫ್ ಫ್ಯೂಯಲ್ ಅಂತಾರೆ. ಲಾರಿ ಸ್ಪೀಡಾಗಿ ಬಂದು ಬಸ್ನ ಡೀಸೆಲ್ ಟ್ಯಾಂಕ್ ಗುದ್ದಿದ ತಕ್ಷಣ ಆ ಟ್ಯಾಂಕ್ ಹೊಡೆದೋಗಿದ್ದಲ್ಲದೆ ಅದರಲ್ಲಿದ್ದ 106 ಲೀಟರ್ ಡೀಸೆಲ್ಲು ಒಂದೇ ಸಾರಿ ಸ್ಪ್ರೇ ಆಯಿತು. ನಾರ್ಮಲಾಗಿ ಈಚೆ ಬರಲಿಲ್ಲ, ಸ್ಪ್ರೇ ಆಯಿತು. ಆ ಡೀಸೆಲ್ಲು ಲಿಕ್ವಿಡ್ ರೂಪದಲ್ಲ, ಸಣ್ಣ ಸಣ್ಣ ಬಾಲ್ಸ್ ಥರ ಗಾಳಿಗೆ ಸ್ಪ್ರೇ ಆಯಿತು, ಗಾಳಿ ಜೊತೆ ಸೇರಿಕೊಳ್ತು. ಯಾವಾಗ ಈ ಥರ ಚೇಂಜ್ ಆಯಿತೋ ಆಗ ಅದು ಹೈಲಿ ಎಕ್ಸ್ಪ್ಲೋಸಿವ್ ಥರ ಬದಲಾಯಿತು. ಇದಕ್ಕೆ ಜೊತೆಯಾಗಿ 2 ದೊಡ್ಡ ವಾಹನಗಳು ಗುದ್ಕೊಂಡಾಗ ಬರುತ್ತಲ್ಲ ಬೆಂಕಿ ಕಿಡಿ, ಆ ಬೆಂಕಿ ಕಿಡಿ ಡೀಸೆಲ್ನ ಟಚ್ ಮಾಡ್ತು. ಟಚ್ ಮಾಡಿದ ತಕ್ಷಣ ಒಂದೇ ಸೆಕೆಂಡಲ್ಲಿ 106 ಡಿಗ್ರಿ ಟೆಂಪ್ರೇಚರಲ್ಲಿ ಬೆಂಕಿ ಹಚ್ಕೊಂತು. ಅದಕ್ಕೆ ಅದು ಬರೀ ಬೆಂಕಿ ಹತ್ಕೊಂಡಿರೋ ಥರ ಕಾಣ್ತಿರ್ಲಿಲ್ಲ, ಬಾಂಬ್ ಬ್ಲಾಸ್ಟ್ ಆಗಿರೋ ಥರ ಕಾಣ್ತಿತ್ತು. ಇನ್ಸೈಡ್ ದ ಬಸ್ ಹೊರಗಡೆ ಇಷ್ಟೆಲ್ಲ ನಡೀತಿತ್ತು. ಬಸ್ ಗುದ್ಗಡಿದ ತಕ್ಷಣ ಬಸ್ ಒಳಗಡೆ ಇದ್ದ ಪ್ರಯಾಣಿಕರಿಗೆ ಅವ್ರ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿತ್ತು. ಮಧ್ಯರಾತ್ರಿ 2:15 ಗಂಟೆ, ಡೀಪ್ ಸ್ಲೀಪ್ ಟೈಮ್ ಅದು. ಮನುಷ್ಯರ ಬ್ರೈನ್ ಕೂಡ ಆ ಟೈಮಲ್ಲಿ ಗಾಢ ನಿದ್ರೆಯಲ್ಲಿರುತ್ತೆ. ಸಡನ್ನಾಗಿ ಏನಾರು ನಡೀತು ಅಂದರೆ ಆ ಟೈಮಲ್ಲಿ ಬೇಗ ಏನಕ್ಕೂ ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಲಾರಿ ಬಸ್ನ ಗುದ್ದಿದ ತಕ್ಷಣ ಒಳಗಡೆ ಇದ್ದ ಪ್ಯಾಸೆಂಜರ್ ಎಲ್ಲರೂ ಸೀಟಿಂದ ಕೆಳಗಡೆ ಬೀಳ್ತಾರೆ. ಕೆಲವರು ತಲೆನ ಸೀಟ್ಗೆ ಗುದ್ಕೊಂತಾರೆ. ತುಂಬ ಜನಕ್ಕೆ ಡ್ಯಾಮೇಜ್ ಕೂಡ ಆಗುತ್ತೆ. ಡ್ಯಾಮೇಜ್ ಆಗಿ ಕಣ್ಣು ಬಿಡುವಷ್ಟರಲ್ಲಿ ಬಸ್ ಪೂರ್ತಿ ಕತ್ಲು. ಯಾಕಂದರೆ ಲಾರಿ ಗುದ್ದಿದ ತಕ್ಷಣ ಬ್ಯಾಟರಿ ಕಲೆಕ್ಷನ್ ಕೂಡ ಕಟ್ಟಾಗಿರುತ್ತೆ. ಕತ್ಲು ತುಂಬ ಸಮಯ ಇರಲಿಲ್ಲ. ಸ್ವಲ್ಪ ಕ್ಷಣದಲ್ಲೇ ಬಸ್ ಕೆಳಗಡೆಯಿಂದ ಬೆಂಕಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಂಕಿಯಿಂದ ಹೊಗೆ ಬಸ್ನ ಪೂರ್ತಿ ಆವರಿಸ್ಕೊಳ್ಳುತ್ತೆ. ಬಸ್ಸಲ್ಲಿ ಬೆಂಕಿ ಬಂದ ತಕ್ಷಣ ಮನುಷ್ಯನ ಸಾಯಿಸೋದು ಬೆಂಕಿ ಅಲ್ಲ, ಹೊಗೆ. ಮಾಡರ್ನ್ ಬಸ್ಗಳಲ್ಲಿ ಯೂಸ್ ಮಾಡೋ ಸೀಟ್ ಕವರ್ ಆಗಲಿ, ಕರ್ಟನ್ ಆಗಲಿ, ಇವೆಲ್ಲ ಸಿಂಥೆಟಿಕ್ ಮೆಟೀರಿಯಲಿಂದ ಮಾಡಿರ್ತಾರೆ. ಇವು ಸುಟ್ಟಾಗ ಕಾರ್ಬನ್ ಮೊನಾಕ್ಸೈಡ್ ಜೊತೆಗೆ ಕೆಮಿಕಲ್ ಕೂಡ ರಿಲೀಸ್ ಆಗುತ್ತೆ. ಇದರಿಂದ ಬಸ್ ಒಳಗಡೆ ಇರೋರಿಗೆ ಉಸಿರಾಡೋಕ್ಕೂ ಆಗಲ್ಲ, ಕಣ್ಣು ಉರಿಯುತ್ತೆ, ಕಣ್ಣು ಸಮೇತ ಬಿಡೋಕ್ಕಾಗಲ್ಲ. ಏನು ನಡೀತಿದೆ ಅಂತ ಅರ್ಥನೇ ಆಗದೆ ಪ್ರಾಣ ಭಯದಿಂದ ಕಾಪಾಡಿ ಅಂತ ಕೂಗ್ಕೊಂತಾರೆ. ಆದರೆ ಯಾರೂ ಹೊರಗಡೆಯಿಂದ ಒಳಗಡೆ ಹೋಗೋ ಸಿಚುವೇಶನ್ನೇ ಇರಲ್ಲ ಅಲ್ಲಿ. ಯಾಕಂದರೆ ಆ ಬೆಂಕಿ ಆ ರೇಂಜಲ್ಲಿ ಇತ್ತು ಅವಾಗ. ಇದರಲ್ಲಿ ಬಚಾವಾಗಿ ಬಂದಿರೋರು ಅವನಲ್ಲ, ಅವನೇನು ಹೇಳ್ತಾರೆ ಅಂತ ನೋಡೋಣ. ಬಚಾವಾಗಿ ಬಂದಿರೋದ್ರಲ್ಲಿ ಆದಿತ್ಯ ಕೂಡ ಒಬ್ಬ. ಅವನ ಮಾತಲ್ಲಿ ಹೇಳೋದಾದರೆ, ಒಂದೇ ಸರಿ ದೊಡ್ಡದಾಗೇನೋ ಶಬ್ದ ಬಂತು, ಸೀಟಿಂದ ಕೆಳಗಡೆ ಬಿದ್ದೆ, ಸುತ್ತ ಬೆಂಕಿ ಉರಿತಿತ್ತು, ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಡೋರ್ ಹತ್ರ ಹೋಗಿ ಡೋರ್ ಓಪನ್ ಮಾಡೋಂತ ನೋಡ್ರಿ ಜಾಮ್ ಆಗಿತ್ತು. ಆ್ಯಕ್ಚುಲಿ ತುಂಬ ಆಕ್ಸಿಡೆಂಟಲ್ ಆಗೋ ಪ್ರಾಬ್ಲಮ್ ಇದೇ. ಇದನ್ನು ಸ್ಟ್ರಕ್ಚರಲ್ ಡಿಫಾರ್ಮೇಷನ್ ಅಂತಾರೆ. ಈಗ ಬಸ್ಸು ಆಕ್ಸಿಡೆಂಟ್ ಆದ ತಕ್ಷಣ ಅದರ ಡೋರ್ಸ್ ಫ್ರೇಮ್ಗಳು ಕೂಡ ಜಾಮ್ ಆಗಿಬಿಡುತ್ತೆ. ಎಷ್ಟೇ ಬಲ ಉಪಯೋಗಿಸಿ ಓಪನ್ ಮಾಡೋಣ ಅಂದ್ಕೊಂಡ್ರೂ ಓಪನ್ ಮಾಡೋಕ್ಕಾಗಲ್ಲ. ಆದಿತ್ಯಗೂ ಕೂಡ ಸೇಮ್ ಇದೇ ಆಗಿದ್ದು. ಆದಿತ್ಯ ಅವನ ಜೊತೆ ಇನ್ನೂ ಸ್ವಲ್ಪ ಜನ ಪ್ಯಾಸೆಂಜರ್ ಇದ್ರಲ್ವ, ಅವ್ರಿಗೆ ಪ್ರಾಣ ಕಾಪಾಡ್ಕೊಳಕ್ಕೆ ಇದ್ದಿದ್ದು ಕೊನೆ ಚಾನ್ಸ್ ಅಂದರೆ ಕಿಟಕಿ ಗ್ಲಾಸ್ ಬ್ರೇಕ್ ಮಾಡೋದು. ಎಮರ್ಜೆನ್ಸಿ ಟೈಮಲ್ಲಿ ಗ್ಲಾಸ್ ಬ್ರೇಕ್ ಮಾಡೋದು ಅಂದರೆ ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ. ಅದರಲ್ಲೂ AC ಬಸ್ ಕಿಟಕಿಗಳಂತೂ ತುಂಬಾ ಟಫ್ ಗ್ಲಾಸ್ಗಳಿಂದ ಮಾಡಿರ್ತಾರೆ. ಅದನ್ನು ಕೈಯಲ್ಲಿ ಹೊಡಿಬೇಕು ಅಂದರೆ ಕಷ್ಟನೇ. ಯಾವುದಾದ್ರೂ ಗಟ್ಟಿಯಾದ ವಸ್ತು ಇಲ್ಲ. ತುಂಬ ಬಸ್ಗಳಲ್ಲಿ ಎಮರ್ಜೆನ್ಸಿಗೋಸ್ಕರ ಹ್ಯಾಮರ್ ಇಟ್ಟಿರ್ತಾರೆ. ಅದೃಷ್ಟವಶಾತ್ತು ಆದಿತ್ಯ ಇನ್ನೂ ಕೆಲವು ಪ್ಯಾಸೆಂಜರ್ಸ್ ಇರ್ತಾರಲ್ಲ, ಗಟ್ಟಿಯಾಗಿ ಕಿಟಕಿನ ತಳ್ಳುತ್ತಾರೆ. ಸಿಕ್ಕಿದ ವಸ್ತುವಿಂದ ಆ ಕಿಟಕಿನ ಹೊಡಿತಾರೆ. ಹೊಡೆದು ಆ ಚಿಕ್ಕ ಕಿಟಕಿಯಿಂದ ಈಚೆ ಜಂಪ್ ಮಾಡ್ತಾರೆ. ಆದರೆ ಈ ಅದೃಷ್ಟ ಎಲ್ರಿಗೂ ಇರಲಿಲ್ಲ. ಬೆಂಕಿ ತುಂಬ ಸ್ಪೀಡಾಗಿ ಸ್ಪ್ರೆಡ್ ಆಗಿದ್ದರಿಂದ ಹಿಂದೆ ಸೀಟಲ್ಲಿದ್ದವರು ಮತ್ತು ಈ ಬಿದ್ದು ಗಾಯ ಆಗಿ ಎದ್ದೊಳಕ್ಕಾಗದೇ ಇದ್ದವರು ಇದ್ರಲ್ಲ, ಅವರು ಆ ಬಸ್ಸಲ್ಲೇ ಸಿಗಾಕೊತಾರೆ. ಆದಿತ್ಯ ಈಚೆ ಬಂದು ನೋಡೋಷ್ಟರಲ್ಲಿ ಬಸ್ ಒಳಗಡೆ ಇದ್ದವರೆಲ್ಲ ಸುಟ್ಟೋಗ್ತಾ ಇರೋದು ಕಾಣುತ್ತೆ. ಅವ್ರನ್ನ ಕಾಪಾಡಬೇಕು ಅಂತ ಟ್ರೈ ಮಾಡಿದ್ರೂ ಆ ಬೆಂಕಿ ಉರಿತಿರೋ ಬಿಸಿಗೆ ಅದರ ಹತ್ರ ಕೂಡ ಹೋಗೋಕ್ಕಾಗ್ತಿಲ್ಲ. ಆದರೆ ಇದು ಎಂಥಾಯಕ ಪರಿಸ್ಥಿತಿ ಅಂದರೆ, ಕಣ್ಮುಂದೆ ನಮ್ಮ ಜೊತೆ ಬದ್ದ ಪ್ಯಾಸೆಂಜರ್ಸ್ ಸಾಯ್ತಿದ್ರು, ಜೀವಂತವಾಗಿ ಸುಟ್ಟೋಗ್ತಿದ್ರು ನೋಡೋದು ಬಿಟ್ಟರೆ ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿ. ದ ಮಿರಾಕಲ್. ಸ್ಕೂಲ್ ಬಸ್ ಬಗ್ಗೆ ಕೂಡ ಹೇಳ್ಬೇಕಲ್ವ. ಈ ಟ್ರಾಜಿಡಿಯಲ್ಲಿ ಒಂದು
ಆಶ್ಚರ್ಯಕರವಾದ ಅದ್ಭುತ ಕೂಡ ನಡೆಯಿತು. ಅದೇ ಟೈಮಲ್ಲೇ ಆಕ್ಸಿಡೆಂಟ್ ಆದ ಬಸ್ಸು ಪಕ್ಕದಲ್ಲೇ ಒಂದು ಸ್ಕೂಲ್ ಬಸ್ ಕೂಡ ಹೋಗ್ತಾ ಇರುತ್ತೆ. ಅದರಲ್ಲಿ 45 ಜನ ಸ್ಕೂಲ್ ಮಕ್ಕಳು ಇದ್ದರು. ಅವರು ದಾಸರಳ್ಳಿಯಿಂದ ದಂಡೇಲಿಗೆ ಟ್ರಿಪ್ ಹೋಗ್ತಾ ಇರ್ತಾರೆ. ಒಂದು ಸರಿ ಯೋಚನೆ ಮಾಡಿ, ಈ ಉರಿತಿರುವ ಸೀಬರ್ಡ್ ಬಸ್ ಬದಲು ಆ ಲಾರಿ ಏನಾದರೂ ಬಂದು ಈ ಸ್ಕೂಲ್ ಬಸ್ನ ಏನಾದ್ರು ಗುದ್ದಿದ್ದಿದ್ರೆ ಏನಾಗಿರೋದು? ಅದನ್ನು ಯೋಚನೆ ಸಮೇತ ಮಾಡೋಕ್ಕಾಗಲ್ಲ, ಮೈಯೆಲ್ಲ ಜುಮ್ ಅನಿಸುತ್ತೆ. ಸ್ಕೂಲ್ ಬಸ್ ಡ್ರೈವರ್ನ ಪ್ರೆಸೆನ್ಸ್ ಆಫ್ ಮೈಂಡು ಆ 45 ಮಕ್ಕಳ ಪ್ರಾಣವನ್ನು ಕಾಪಾಡಿರುತ್ತೆ. ಲಾರಿ ಡಿವೈಡರ್ನ ದಾಟೋದು ಈ ಬಸ್ನ ಬಂದು ಗುದ್ದನ್ನ ಆ ಸ್ಕೂಲ್ ಬಸ್ ಡ್ರೈವರು ನೋಡ್ತಾನಂತೆ. ಹಿಂದೆನೇ ಒಂದು ಕ್ಷಣ ಕೂಡ ಯೋಚನೆ ಮಾಡ್ದಲೆ ಸ್ಟೇರಿಂಗ್ನ ರೋಡಿಂದ ಎಡಗಡಿಕೆ ತಿರುಗಿಸ್ಕೊತಾನಂತೆ. ನಾರ್ಮಲಾಗಿ ಡ್ರೈವರು ಇಂಥ ಟೈಮಲ್ಲಿ ಪ್ಯಾನಿಕ್ ಆಗಿ ಬ್ರೇಕ್ ಹಾಕ್ಬಿಡ್ತಾರೆ. ಆದರೆ ಈ ಹೈವೇ ಮೇಲೆ ಸಡನ್ನಾಗಿ ಬ್ರೇಕ್ ಏನಾದ್ರು ಹಾಕಿದರೆ ಏನಾಗುತ್ತೆ? ಹಿಂದೆ ಬರ್ತಿರೋ ಗಾಡಿಗಳೆಲ್ಲ ಬಂದು ಗುದ್ಕೊಳ್ತವೆ. ಇಲ್ಲ ಈ ಪಕ್ಕದಲ್ಲಾಗಿರೋ ಆಕ್ಸಿಡೆಂಟ್ ಒಳಗೆ ಇವರು ಸಮೇತ ಸಿಗಾಕೊಂತಾರೆ. ಆದರೆ ಈ ಸ್ಕೂಲ್ ಬಸ್ ಡ್ರೈವರು ರೋಡಿಂದ ಆಚೆ ತಂದು ಈ ಬಸ್ ನಿಲ್ಲಿಸ್ತಾನೆ. ಸೀಬೋರ್ಡ್ ಬಸ್ಸು ಹತ್ಕೊಂಡು ಉರಿತಿರುತ್ತಲ್ಲ ಬೆಂಕಿ, ಆ ಬೆಂಕಿ ಈ ಸ್ಕೂಲ್ ಬಸ್ ಹತ್ರಕ್ಕನ ಬರುತ್ತೆ. ಆದರೆ ಅದೃಷ್ಟವಶಾತ್ ಈ ಸ್ಕೂಲ್ ಬಸ್ಗೆ ಏನೂ ಆಗಲ್ಲ. 45 ಮಕ್ಕಳು ಸೇಫ್ ಆದರು, ಯಾರಿಗೇನು ಸಹ ಅಂತ ಆಗಿಲ್ಲ. ಆಕ್ಸಿಡೆಂಟ್ ಆದ ವಿಚಾರನ ಈ ಸ್ಕೂಲ್ ಬಸ್ ಡ್ರೈವರೇ ಪೊಲೀಸ್ ರಿಪೋರ್ಟ್ ಮಾಡಿ ಫಸ್ಟ್ ಇನ್ಫಾರ್ಮೇಷನ್ ಕೊಡ್ತಾನೆ. ಇವತ್ತು ಆ ಡ್ರೈವರ್ ರೂಪದಲ್ಲೇ ದೇವರು ಈ 45 ಮಕ್ಕಳನ್ನ ಪ್ರಾಣ ಕಾಪಾಡ್ದ ಅನ್ಕೋಬೋದು. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಈ ಸ್ಟೋರಿ ಬಗ್ಗೆ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಮೇಜಿಂಗ್ ವಿಷಯ ತಗೊಂಡು ಬರ್ತೀನಿ.